ಫ್ಲಿಕ್ಕರ್ ಆಗ್ತೇವೆ. ಫ್ಲಿಕ್ಕರ್ ಚಟ ಅಂತ ಚಟ ಅಂತ ಆ ಕಡಿಗಿರ್ತವೆ ನಾವು ಮಾಡಿ ಸುಮ್ಮನೆ ಮಾಡಿ ಅಕ್ಕ ಅಣ್ಣ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆ್ಯಕ್ಚುಲಿ ಇವತ್ತು ಅಯ್ಯಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ನಿಮಗೆ ತೋರಿಸ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ. ಸೊ ಏನು ಪ್ರ್ಯಾಂಕ್ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಅಲ್ಲೊಂದು ಲೈಟನ್ನ ಹಾಕಿದ್ದೀನಿ, ಅಂದರೆ ಕಿಚನ್ಗೆ. ಸೊ ಆ ಲೈಟು ನೆನ್ನೆ ಸ್ವಲ್ಪ ಇದಾಯಿತು, ಅಂದರೆ ಅವ್ರಿಗೆ ಭಯ. ಲೈಟ್ಸ್ ಇದ್ದರೆ ಆ ಕಡೆ ಈ ಕಡೆ ಏನೋ ವೈರ್ಗಳಿದ್ದರೆ ಅವರಲ್ಲಿ ಹೋಗಿ ಮುಟ್ಟೋದೇ ಇಲ್ಲ, ಏನಾದರೂ ಆಗಿಬಿಡುತ್ತೆ. ಒಂದು 10 ಸಲ ಕೇಳ್ತಿರ್ತಾರೆ, ಶಾಕ್ ಹೊಡಿಯಲ್ವ ಇದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಶಾಕ್ ಹೊಡಿತು ಅಂತ ಹೇಳ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಪ್ರ್ಯಾಂಕ್ ಅಷ್ಟೇ, ಆಮೇಲೆ ಯಾರು ಕಮೆಂಟಲ್ಲಿ ಬೈಬೇಡಿ ಹಂಗೆಲ್ಲ ಮಾಡ್ತಾರ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ, ಅವರು ಇನ್ನೂ ಬಂದಿಲ್ಲ, ಇವಾಗ ಬರ್ತಾರೆ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಚಂದುಗೆ ಏನಾದರೂ ಗೊತ್ತಾದರೆ ಖಂಡಿತವಾಗ್ಲೂ ಪ್ರ್ಯಾಂಕ್ ಹಾಳಾಗೋಗುತ್ತೆ. ಅವ್ರು ಕಂಡಿಡಿತಾರೆ ಪಾಪು. ಸೊ ಅವರಿಗೆ ಗೊತ್ತಾಗದೇ ಇರೋ ಥರ ಮಾಡೋಕ್ಕಾಗಲ್ಲ, ಮನೇಲೇ ಇದ್ದಾರೆ ಅವರು. ಸೊ ನೋಡೋಣ ಹೆಂಗಾಗುತ್ತೆ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ಬನ್ನಿ. ಆಲ್ರೆಡಿ 12:30 ಆಗಿತ್ತು, ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ರಸಮ್ ಮಾಡೋದಕ್ಕೆ ಮೆಣಸು, ಜೀರಿಗೆ, ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಧನಿಯಾಕಾಳನ್ನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಅದು ಹುರ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೋಬೇಕು. ಗ್ರೈಂಡ್ ಮಾಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಂಡು, ಮತ್ತು ಟೊಮಾಟೊ ಹಣ್ಣು 2 ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೊಮೆಟೊ ಹಣ್ಣು ಆಡ್ಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಬೆಂದಿರೋ ಟೊಮೆಟೊ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುರಿದಲ್ಲಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಾಕ್ಕೋಬೇಕು. ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ, ತಪ್ಪು ತಿಳ್ಕೊಬೇಡಿ, ಅವ್ನು ಮಾಡೋದಕ್ಕೆ ಬಿಡಲ್ಲ. ಆ್ಯಂಡ್ ಅದಾದಮೇಲೆ ಮುಗ್ದೇ ಹೋಯ್ತು. ಚೆನ್ನಾಗಿ ಕುದಿ ಬರ್ಸಿದ್ರೆ ರಸಮ್ ರೆಡಿ. ರಸಮ್ ಪೌಡರ್ ನಾನೇನು ಹಾಕಿಲ್ಲ, ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ರಸಮ್. ಆ್ಯಂಡ್ ಇವಾಗ ನಾನು ಪ್ರ್ಯಾಂಕ್ ಮಾಡೋದಕ್ಕೆ ಇನ್ನೇನು ಆಯಮ್ಮ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಸೆಟ್ ಮಾಡೋದಕ್ಕೆ ನೋಡ್ತಾಯಿದ್ದೀನಿ, ಕಾಣಿಸುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಅದು ಕಾಣಿಸ್ತಾ ಇಲ್ಲ, ಹಾಗಾಗಿ ಇನ್ನೊಂದು ಕಡೆ ಇಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಬಟ್ ಕ್ಯಾಮ್ರಾನ ಸೆಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾನು ಸೆಟ್ ಮಾಡಿದ್ದೀನಿ ಅಂದ್ಕೊಂಡು ಹೋಗಿದ್ದೀನಿ, ಬಟ್ ನಾನು ಬಿದ್ದಿರೋದೇ ಕಾಣಿಸಿಲ್ಲ. ಇವಾಗ ಅಯ್ಯಮ್ಮ ಬಂದರು ಅಂತ ಹೇಳ್ಬಿಟ್ಟು ಪಟ ಅಂತ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಬಂದಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಇಟ್ಟಿದ್ದೀನಿ. ಮೇ ಬಿ ನಾನು ಅಲ್ಲಿ ಬಿದ್ದರೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ವಯರು, ಅಂದರೆ ಇದೇ ಲೈಟು. ಇದನ್ನು ಆನ್ ಮಾಡ್ತೀನಿ ನೋಡಿ. ಇವಾಗ ಇದನ್ನು ಕೇಳ್ತಾನೇ ಇರ್ತಾರೆ ಯಾವಾಗಲೂ, ಇದು ಶಾಕ್ ಹೊಡಿಯುತ್ತಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ. ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಕರೆಂಟ್ ಅಂತ ಹೇಳಿದ್ರೆ. ಸೊ ನೋಡೋಣ ಬನ್ನಿ ಹೆಂಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಬರ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಬಂದಿರ್ಬೇಕಾದ್ರೆ ನಾನು ಅಲ್ಲೇ ಇಟ್ಟು ಅದು ಬಂದ್ ಮಾಡ್ರಿ. ಅಲ್ಲಿ ನಾನಲ್ಲಪ್ಪ ಬಂದ್ ಮಾಡ್ರಿ ಅಯ್ಯಮ್ಮ. ಏನಾಗಲ್ಲ, ಶಾಕ್ ಹೊಡಿಯಲ್ಲ, ಬನ್ನಿ ಇಬ್ರು ಬಂದ್ ಮಾಡೋಣ. ಬನ್ನಿ ಇಲ್ಲಿ ಬೇಗ. ಇಲ್ಲ, ಏನು ಅದು ಹಿಂಗೆ ಆಗಿದೆ ನನಗೆ ಗೊತ್ತಿಲ್ಲ. ಇಲ್ಲ, ಇವಾಗ ನೋಡಿದೆ. ಇಲ್ಲಿ ಫ್ಲಿಕ್ಕರ್ ಆಗ್ತೇವೆ. ಫ್ಲಿಕ್ಕರ್ ಚಟ ಅಂತ ಆ ಕಡಿಗಿರ್ತವೆ ನಾವು ಮಾಡಿ ಮುಡ್ತೀರ ಎಲ್ಲ ಮಾಡ್ತಾರೆ, ಮತ್ತೆ ಸುಮ್ಮನೆ ಮಾಡಿ
ಸುಮ್ಮನೆ ಎತ್ತಾಕ ಅಣ್ಣ ಬಂದ್ರೆ ಬೈತನಕ ಎದ್ರೆ ನಂಗೆ ನೀವೇ ಬಯಸ್ತಾರೆ ಸುಮ್ಮನೆ ಮಾಡ್ತಾರ ಏನೋ ಕರೆಕ್ಟ್ ಮಾಡಿದ್ರೆ ಅಕ್ಕ ಎತ್ತಾಕ ಮೊಬೈಲ್ ಫಸ್ಟ್ ನೋಡಿ ಮೊಬೈಲ್ ಫಸ್ಟ್ ಎಲ್ಲಿಟ್ಟು ನೋಡಿ ಅಂತ ವಿಡಿಯೋ ಮಾಡ್ತಿದ್ರು ಅದಕ್ಕೆ ಅಕ್ಕ ಎದ್ದಾಕ ಹೌದಣ್ಣ ಅಲ್ಲಿದೆ ಮೊಬೈಲ್ ಎಲ್ಲಿದೆ ಇಲ್ಲಿದೆ ಇಲ್ಲಿದೆ ನಾಟಕ ನೋಡಿ ನೀನ್ ಬೇರೆ ಆಟ ಆಡ್ತದೆ ತುಳಿದು ಕೆಳಕ್ಕೆ ಕಚ್ಚ ಪಿಚ್ಚ ಅನ್ಸ್ಬಿಡ್ತೀನಿ ಕರೆಂಟ್ ವಿಷಯದ ಆಟ ಆಡ್ತೀಯಾ ನಾನ್ ಸೆನ್ಸ್ ಏನು ತಮಾಷೆನದು ಕರೆಂಟ್ ಹೊಡಿತಂತ ಬೀಳೋದು ಕೆಳಗೆ ಬಂದು ನನಗೆ ಭಯ ಆಯ್ತಾಗ ಕರೆಯೋದ್ರ ಸುಮ್ಮನೆ ಇಲ್ಲಕ್ಕ ನಿಜ ಭಯ ಆಯ್ತು ನಮಗೆ ಭಯ ಆಗಿಲ್ಲ ಭಯ ಆಯ್ತಾ ಅಯ್ಯಪ್ಪ ಇಷ್ಟೊತ್ತಲ್ಲ ಎಂತ ಟೆನ್ಷನ್ ಯಾಕಾದ್ರೂ ಅವ್ರನ್ನ ಕರೆದ್ರಿ ಯಾಕೆ ಕರೆದ್ರಿ ಅವ್ರನ್ನ ಮತ್ತೆ ನೀವು ಅವ್ನ ಬಿದ್ದು ಒದ್ದಾಡ್ತಾ ಇದ್ರೆ ಅಲ್ಲ ಅವ್ರನ್ನ ಬಂದು ಎತ್ತುತ್ತಾ ಇಲ್ಲ ಬಂದು ಎತ್ತಬೇಕು ತಾನೆ ಹಂಗಿದ್ರೆ ಯಾರು ಕಿರೋದ್ರೆ ಎತ್ತಾರ ಓಡ್ಬಿಡ್ತೀರಾ ಅಲ್ಲ ಕಾರಣ ಕೆಲಸ ಐತೆ ಎಲ್ಲಿ ನೀವು ಮತ್ತೆ ಎತ್ತುತ್ತಾ ಇಲ್ವಲ್ಲ ನಾನು ಮುಟ್ಟಿದ್ರೆ ಎಲ್ಲಿ ಮತ್ತೆ ಶಾಕ್ ಹೊಡಿಯೋಕೆ ಭಯ ತಾನೆ ಎಲ್ಲ ಮತ್ತೆ ಇಲ್ಲ ಮೈಯಲ್ಲಿ ದೇವ ಬಂದ್ರೆ ಮೈಯಲ್ಲಿ ದೇವ ಬಂದ್ರೆ ಏನ್ ಮಾಡ್ರ ನೀವು ಹುಷಾರು ಭಾರಿ ಹುಷಾರ್ ಪಿಳ್ಳೆ ಇವಾಗ ಗೊತ್ತಾಯ್ತಲ್ಲ ಅಣ್ಣ ಹೇಳಿದ್ ಗೊತ್ತಾಯ್ತಲ್ಲ ಕತ್ತರಿಸ್ಬಿಡ್ತೀನಿ ಹೌದಾ 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 ನೀನು ನಂಬಿಲ್ಲ ಹಾ ಬಾ ಮಗ್ನೆ ಹಾ ನೀನು ನಂಬ್ದ ಇಲ್ಲ ನೀನು ನಂಬ್ದ ಇಲ್ವಾ ನೀನು ನಂಬ್ದ ಇಲ್ವಾ ನನಗೆ ನಿಜ ಎಷ್ಟು ನಗು ಬರ್ತಾಯಿತ್ತು ಅಂದರೆ ನಾನು ನಕ್ಕಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ನಕ್ಬಿಟ್ರೆ ಇದಾಗ್ಬಿಡುತ್ತೆ ಅಂತ ಇದ್ದೆ ನಂಬ್ದ ಇಲ್ವಾ ನೀನು ಹೇಳು ಅಷ್ಟೇ ನೀನು ನಂಬ್ದ ಇಲ್ವಾ ಹೇಳು ಅಷ್ಟೇ ನಂಬಲ್ಲ ನಂಗೆ ಗೊತ್ತು ನಿನ್ನ ಪ್ರಾಂಕ್ಗಳೆಲ್ಲ ನಿಂಗೆ ಆಲ್ರೆಡಿ ನಾನು ನರಿ ಬಂತು ನರಿ ಕತೆ ಹೇಳಿದ್ದೀನಿ ಅಣ್ಣ ನಂಬಿಲ್ಲ ಅಣ್ಣ ನಂಬಿಲ್ಲ ನೀವು ನಂಬುದ್ರಾ ಎಲ್ಲ ಫೋನ್ ಇಟ್ಟಿದ್ದಾರೆ ನೋಡಮ್ಮ ಅಂದ್ಬಿಟ್ಟು ಅವಾಗ ನೋಡಿದ್ವಿ ಎಲ್ಲ ಹಾಳು ಮಾಡಿ ಇಟ್ಬಿಡ್ತೀಯ ಏನೋ ಬುದ್ಧಿ ಇರಲ್ಲ ಎಲ್ಲಾನು ಹಾಳು ಮಾಡ್ಬಿಡ್ತೀಯ ನಾನು ಏನು ಮಾಡೋದಕ್ಕೋದ್ರೂ ಹಾಳು ಮಾಡ್ತೀಯ ಯಾಕೆ ಹಾಂ ನೀನು ನಂಬಿಲ್ಲ ಮೆಟ್ರ ಮೇಲೆ ಕಾಲಿಟ್ಟರೆ ನಿನಗೆ ಅವಾಗ ಬುದ್ಧಿ ಕಲಿತು ನಿಮ್ಮೆಣ್ಣು ತುಳಿತಾರೆ ಗೊತ್ತಾ ಜಾತ್ರೆಯಲ್ಲಿ ತಡೆ ಹೊಡೆಯಕ್ಕೆ ಹೋದಾಗ ನಿಮ್ಮೆಣ್ಣು ತುಳಿತಾರೆ ಗೊತ್ತಾ ಕಚ್ಚಕ್ಕೆ ಅನಿಸ್ತಾ ಹಂಗೆ ಅನ್ಸ್ಬೇಕು ನನಗೆ ಅವಾಗ ಬುದ್ಧಿ ಕಲಿತೀಯ. ಸೊ ನೋಡಿದ್ರಲ್ಲ ಪ್ರ್ಯಾಂಕ್ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಅಂತಲೇ ಅನಿಸ್ಲಿಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಚಂದುಯಿಂದ ನಾನು ಮೊದಲೇ ಹೇಳಿದೆ ಅಲ್ವ, ಚಂದು ಇದ್ದರೆ ಪಕ್ಕ ಕಂಡು ಹಿಡಿತಾರೆ ಅಂತ ಹೇಳ್ಬಿಟ್ಟು ಅವ್ರು ಕರೆದ್ರು, ಇವ್ರಿಗೂ ಬಂದು ಎತ್ತುತ್ತಾನೆ ಇಲ್ಲ, ಎಲ್ಲೋ ಫೋನ್ ಇಟ್ಟಿದ್ರಲ್ಲಿ ನೋಡಿ ಅಂತ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ಚಂದು ಆಫೀಸ್ಗೆ ಹೋಗಿದ್ರು, ಸ್ಟುಡಿಯೋಗೆ, ಅಲ್ಲಿಗೆ ಊಟ ತೊಗೊಂಡು ಹೋಗಿದ್ದೆ. 4:15 ಅವ್ರ ಮನೆಗೆ ಬಂದಿರಲಿಲ್ಲ ಅಂಥೇಳಿ ನಾನೇ ಊಟ ತೊಗೊಂಡು ಹೋದೆ. ಅದಾದಮೇಲೆ ಕಾಫಿ ತರಿಸಿದ್ರು, ಸಕ್ಕತ್ತಾಗಿತ್ತು ಕಾಫಿ ಅಂತೂ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪಾಪು ಕುಡಿಲಿಲ್ಲ, ನಾನು ಕುಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಥೇಳಿ. ಅದಾದಮೇಲೆ ಚಂದು ಸ್ವಲ್ಪ ಅವ್ರಿಗೆ ವರ್ಕ್ ಇತ್ತು, ಯಾವುದೋ ವಿಡಿಯೋ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ನಾನು ಸ್ಟುಡಿಯೋ ಓಪನ್ ಆದಮೇಲೆ ಅವ್ರು ವೀಡಿಯೋ ಮಾಡೋದನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಇವಾಗ. ಅಂದರೆ ಆಚೆ ಹೋಗ್ಬಿಡ್ತಾಯಿದ್ದೆ, ಅಂದರೆ ಬಂದುಬಿಡ್ತಾಯಿದ್ದೆ, ಅಲ್ಲೇ ಕೂತ್ಕೊಂಡು ನೋಡ್ತಾ ಇರಲಿಲ್ಲ. ಅವರು
ಮಾಡೋದನ್ನು. ಸೊ ಇವಾಗ ಹೋಗಿ ಕುತ್ಕೊಂಡಿದ್ದೆ ಅಲ್ಲೇ. ಪಾಪುನ ಸೌಂಡ್ ಮಾಡ್ತಾನೆ ಬೇಡ ಅಂತ ಹೇಳ್ತಾಯಿದ್ರು, ಬಟ್ ಇಲ್ಲ ಸೌಂಡ್ ಮಾಡದೇ ಇರೋ ಥರ ಕೂರಿಸ್ಕೊತೀನಿ ಅಂಥೇಳಿ ನೋಡ್ತಾ ಕುತ್ಕೊಂಡಿದ್ದೆ. ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು ವಿಡಿಯೋ ಮಾಡೋದನ್ನು. ಅದಾದಮೇಲೆ ಯಾಕೋ ಮಳೆ ಬರೋ ಥರ ಇತ್ತು, ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಭಯ ಆಗಿಬಿಡುತ್ತೆ ಅಲ್ಲ, ಪಾಪು ಬೇರೆ ಎತ್ಕೊಂಡು ಹೋಗಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಅಲ್ಲೇ ಇದ್ದೆ, ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಬಟ್ ನೋಡಿದ್ರೆ ಮಳೆ ಸಖತ್ತು ಜೋರಾಗಿ ಬಂದುಬಿಡ್ತು. ಹಾಗಾಗಿ ಹೋಗೋಕ್ಕೆ ಆಗಲಿಲ್ಲ. 7:30 8 o'clock ಆದ್ರೂ ಸ್ಟುಡಿಯೋದಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ, ಮಳೆ ನಿಲ್ಲಿ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು. ಅದು ಯಾಕೋ ಗೊತ್ತಿಲ್ಲ, ಮಳೆ ನಿಲ್ಲೇ ಇಲ್ಲ 9 ಗಂಟೆವರೆಗೂ. ಅದಾದಮೇಲೆ ನನಗೆ ಟ್ರೈಪಾಡ್ದು ಚಾರ್ಜರ್ ಬೇಕಾಗಿತ್ತು. ಸೊ ಆ ಚಾರ್ಜರ್ ಕೊಟ್ಟರೆ ಕಾಲತ್ತು ಕೊಡ್ತೀನಿ ಅಂತ ಹೇಳಿದ್ದೆ ಚಂದುಗೆ. ಸೊ ಆ ಚಾರ್ಜರ್ ಹುಡುಕೊಟ್ರು, ಹಾಗಾಗಿ ನಿಧಾನವಾಗಿ ಕಾಲು ಹೊತ್ತು ಕೊಡ್ತಾ ಇದ್ದೆ. ಸೊ ಏನಾದರೂ ಬೇಕು ಅಂದರೆ ಏನಾದರೂ ಒಂದು ಅಂದರೆ ಕಾಲು ಹೊತ್ತೋದು ಇಲ್ಲ ಅಂತಂದರೆ ಏನಾದರೂ ಕೊಡೋದು ತಂದು ಕೊಡೋದು ಏನಾದರೂ ಮಾಡಿದ್ರೆ ಸೊ ಅವ್ರು ಅವಾಗ ಕೊಡ್ತಾರೆ. ಸುಮ್ಮನೆ ಆ ಥರ ಅಷ್ಟೇ. ಆಮೇಲೆ ನನ್ನ ಮಗ ನೋಡಿ ಹೆಂಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಎಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಆ್ಯಕ್ಚುಲಿ ಮಳೆ ನಿಲ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಫುಲ್ ನೀರು ತುಂಬ್ಕೊಂಬಿಟ್ಟಿತ್ತು. ಅಂದರೆ ಅಷ್ಟಲ್ಲ, ಒಂದು ಕೆಳಗಡೆ ನೋಡ್ತಿರಲ್ಲ ಅಷ್ಟು ಚಂದ ಒರೆಸ್ತಾ ಇದ್ರು ಪಾಪ. ಸೊ ಅಷ್ಟೇ. ಆ್ಯಂಡ್ ಏನೇನೋ ಹಾಕಕ್ಕೆ ಹೋಗ್ಬೇಡಿ ಅಂದರೆ ಅಯ್ಯೋ ಹಿಂಗೆಲ್ಲ ಮಾಡಬಾರ್ದು, ಹಂಗೆ ಹಿಂಗೆ ತಮಾಷೆ ಹೋಗಿ ಅಮಾಷೆ ಹೋಗುತ್ತೆ. ಹೌದು ನನಗೂ ಗೊತ್ತು, ಬಟ್ ಸ್ಟಿಲ್ ನಾನು ತಮಾಷೆಗಾಗೆ ಮಾಡಿದ್ದು, ನನಗೆ ಗೊತ್ತಿದ್ದೇ ಮಾಡಿದ್ದು. ಅದೇನೂ ಆಗಲ್ಲ ಅಂತ ಅಂದ್ಕೊಂಡೇ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್.